ನಮಸ್ತೆ ಗೆಳೆಯರೆ, HN ಪ್ರಾಪರ್ಟಿ ಗೈಡ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ಬನ್ನಿ ಗೆಳೆಯರೆ, ಇವತ್ತು ನಾನು ಒಂದು ಮನೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಲು ಬಂದಿದ್ದೀನಿ. ಬನ್ನಿ, ಮನೆಯ ಒಂದು ಮುಂದ್ಗಡೆ ಯಾವ ರೀತಿ ಡೆವಲಪ್ಮೆಂಟ್ ಆಗಿದೆ ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಡೆವಲಪ್ಮೆಂಟ್ ಇದೆ, ಎಲ್ಲ ಮನೆಗಳೆಲ್ಲ ಆಗಿದೆ ಇಲ್ಲಿ. ಇದು KHB ಕರ್ನಾಟಕ ಹೌಸಿಂಗ್ ಬೋರ್ಡ್ ಸೈಟ್ ಇದು. ನೋಡಿ, ಇಲ್ಲೇನು ವಾಟರ್ ಟ್ಯಾಂಕ್ ಕಾಣಿಸ್ತಾ ಇದೆ ನಿಮಗೆ, ಅಲ್ಲಿ ಇದಕ್ಕೆ ಬಸ್ ಸ್ಟಾಪ್ ಸಿಗುತ್ತೆ ನಿಮಗೆ. ಇದು ನೋಡಿ, ಇದು ವನಶ್ರೀ ನಗರ ಬರುತ್ತೆ ಗೆಳೆಯರದು. SRM ಬ್ಯಾಕ್ ಸೈಡ್ ವನಶ್ರೀ ನಗರದಲ್ಲಿ ಇರ್ತಕ್ಕಂಥ ಒಂದು ಮನೆ ಇದು. 20-30 ಸೈಜಲ್ಲಿ 20-30 ಸೈಜಲ್ಲಿ ಕಟ್ಟಿರ್ತಕ್ಕಂಥ ಮನೆಗಳಿರೋದು. ಗ್ರೌಂಡ್ ಫ್ಲೋರು ಮತ್ತು ಫಸ್ಟ್ ಫ್ಲೋರ್ ಇದೆ. ನೋಡಿ, ಈ ಥರ ಡೆವಲಪ್ಮೆಂಟ್ ಇದೆ. ಈ ಥರ ಎಲ್ಲ ಮನೆಗಳೆಲ್ಲ ಆಗಿಬಿಟ್ಟಿದೆ, ಅಕ್ಕಪಕ್ಕದಲ್ಲ ಮನೆಗಳಾಗಿದೆ. ನೋಡಿ, ಇದು ಮನೆಯ ಒಂದು ಫ್ರಂಟಲ್ಲಿ ಇರ್ತಕ್ಕಂಥ ರೋಡ್ ಇದು. ನೋಡಿ, ಪಕ್ಕದಲ್ಲಿ ಮನೆಗಳಿದೆ, ಮನೆಗಳಿನ ಕನ್ಸ್ಟ್ರಕ್ಷನ್ ನಡೆದಿದೆ, ಡೆವಲಪ್ಮೆಂಟ್ ಆಗ್ತಾ ಇದೆ ನೋಡಿ ಮನೆಗಳಿದೆ. ಇದು ನಿಮಗೆ ಮನೆಯ ಒಂದು ಫ್ರಂಟ್ ವ್ಯೂ ಈ ಥರ ಕಾಣಿಸ್ತಾ ಇದೆ. ನೋಡಿ, 20-30ಯಲ್ಲಿ ಕಟ್ಟಿರ್ತಕ್ಕಂಥ ಮನೆ ಇದು. ಯಾರಿಗಾದರೂ 20-30ಯಲ್ಲಿ ಮನೆ ಬೇಕನ್ನೋರಿಗೆ ಇದೊಂದು ಒಳ್ಳೆಯ ಅವಕಾಶ. ನೋಡಿ, ಈ ಥರ ಮನೆಯ ಒಂದು ವ್ಯೂ ಕಾಣಿಸ್ತಾ ಇದೆ. ನೋಡಿ, ಇದು ಗ್ರೌಂಡ್ ಫ್ಲೋರ್ ಇದೆ ಮತ್ತು ಫಸ್ಟ್ ಫ್ಲೋರ್ ಇದೆ. ನೋಡಿ, ಈ ಥರ ಫ್ರಂಟ್ ವ್ಯೂ ನಿಮಗೆ ಕಾಣಿಸ್ತಾ ಇದೆ. ನಿಮಗೆ 20-30ಯಲ್ಲಿ ಇದು KHB ಸೈಟ್, ಕರ್ನಾಟಕ ಹೌಸಿಂಗ್ ಬೋರ್ಡ್ ಸೈಟು. ನಿಮಗೆ ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಇರುತ್ತೆ, ಲೋನ್ ಸಿಗುತ್ತೆ, ನಿಮಗೆ ಯಾವುದೇ ಸಮಸ್ಯೆ ಇಲ್ಲ. ನೋಡಿ, ಮನೆಯ ಫ್ರಂಟ್ ವ್ಯೂ ಇದು. ಮನೆಯ ಸುತ್ತ ಸೇಫ್ಟಿ ಅಂದರೆ ಕಂಪ್ಲೀಟ್ ಗ್ರಿಲ್ಲನ್ನು ಅವರು ಅಳವಡಿಸಿಕೊಂಡಿದ್ದಾರೆ ಗೆಳೆಯರೆ. ಸೇಫ್ಟಿಯಲ್ಲಿ ಭಾಳಷ್ಟು ಜಾಗ್ರತೆ ತೆಗೆದುಕೊಂಡ್ರು ಅವರು. ಹಾಗಾಗಿ ನೋಡಿ, ಈ ಥರ ಇದೆ ನೋಡಿ, ಎಲ್ಲ ಮನೆಗಳಲ್ಲಾಗಿದೆ, ಎಲ್ಲ ಮನೆಗಳು ಜನ ವಸತಿ ಪ್ರದೇಶ ಇದು. ನೋಡಿ, ಲೆಫ್ಟ್ ರೈಟಲ್ಲಿ ಈ ಥರ ಒಂದು ನಿಮಗೆ ವ್ಯೂ ಕಾಣಿಸ್ತಾ ಇದೆ, ಗ್ರೌಂಡ್ ಫ್ಲೋರು ಮತ್ತು ಫಸ್ಟ್ ಫ್ಲೋರು. ನೋಡಿ, ಈ ಥರ ಇದೆ ಎಲ್ಲ ನಿಮಗೆ. ನೋಡಿ, ದೊಡ್ಡ ದೊಡ್ಡ ಬಿಲ್ಡಿಂಗ್ ಇಲ್ಲಿ ಕನ್ಸ್ಟ್ರಕ್ಷನ್ ಆಗಿದೆ. ಮತ್ತು ಇಲ್ಲಿ ನೀವು ಬಸ್ ಸ್ಟಾಪಿಂದ ವಾಕೇಬಲ್ ಡಿಸ್ಟೆನ್ಸ್ ನಿಮಗೆ ಉದಯಗಿರಿ ಬಸ್ ಸ್ಟಾಪ್ ಏನಿದೆ ಅಲ್ಲಿಂದ ನಿಮಗೆ SRM ಡೆಂಟಲ್ ಪಕ್ಕದಲ್ಲಿ ಡಬಲ್ ರೋಡ್ ಬರುತ್ತೆ. ಡಬಲ್ ರೋಡಿಂದ ಮುಂದೆ ಬಂದರೆ ಉದಯಗಿರಿ ಬರುತ್ತೆ. ಉದಯಗಿರಿ ಬಸ್ ಸ್ಟಾಪ್ ಇದೆ, ಫಸ್ಟ್ ಬಸ್ ಸ್ಟಾಪು, ಅಲ್ಲಿಂದ ಇಲ್ಲಿಗೆ ವಾಕೇಬಲ್ ಡಿಸ್ಟೆನ್ಸ್ ಇದೆ. ನೋಡಿ, ಇದು ವನಶ್ರೀ ನಗರ ಅಂತ ಹೇಳ್ಬಿಟ್ಟು ಮನೆ ಇದು. ಮನೆಯ ಫ್ರಂಟ್ ವ್ಯೂ ಈ ಥರ ಫ್ರಂಟ್ ಗೇಟ್ ಇದು. ನೋಡಿ, ಕಬ್ಬಿಣದ ಗೇಟ್ ಇದು. ಅವರು ನೋಡಿ, ಈ ಥರ ಹೆವಿ ಕಬ್ಬಿಣದ ಗೇಟನ್ನು ಮಾಡಿಸ್ಕೊಂಡ್ರು ಅವರು. ಮುಂದ್ಗಡೆ ಈ ಥರ ಇದೆ, ಇಲ್ಲಿ ತುಳಸಿ ಕಟ್ಟೆ ಇದೆ. ನೋಡಿ, ಬನ್ನಿ, ಒಂದು ಮನೆಯ ಬೋರ್ಡ್ ಇದು, ಅವ್ರಿಗೆ ಮನೆಯ ಓನರ್ ಆಗತ್ತಂತ ಒಂದು ಹೆಸರದು. ನೋಡಿ, ಈ ಥರ ಗ್ರಿಲ್ ಅವರು ಅಳವಡಿಸ್ಕೊಂಡಾರ ನೀಟಾಗಿ. ಇಲ್ಲಿ ನಿಮ್ಗೆ ಯಾವುದೇ ಸಮಸ್ಯೆ ಇಲ್ಲ ಗೆಳೆಯರಿ. ನೋಡಿ, ಮನೆಯ ಒಳಗೆ ಎಂಟ್ರೆನ್ಸ್ಗೆ ಬಂದರೆ ನೀವು ನಿಮ್ಮ ರೈಟಿಗೆ ನಿಮಗೆ ಸ್ಟೇರ್ಕೇಸ್ ಸಿಗುತ್ತೆ. ಮತ್ತು ಮನೆಯ ಫ್ರಂಟ್ ಡೋರ್ ಇದು, ಅದಕ್ಕೂ ಗ್ರಿಲ್ ಇದೆ. ನೋಡಿ, ಇದು ಮೇನ್ ಡೋರ್ ಇದು. ಇದು ಹೊರಗಡೆ ಒಂದು ಕಾಮನ್ ಟಾಯ್ಲೆಟ್ ಇದು, ಸ್ಟೇರ್ಕೇಸ್ ಪಕ್ಕದಲ್ಲಿದೆ. ಒಳಗಡೆ ಹೋದರೆ ಇದು ಹಾಲ್ ಗೆಳೆಯರಿದು. ಇದು ಹಾಲು. ಕೆಳಗಡೆ ಇದರ ರೂಮಲ್ಲಿ ಒಂದು ಹಾಲ್ ಇದೆ, ಒಂದು ಮಾಸ್ಟರ್ ಬೆಡ್ರೂಮ್ ಇದೆ, ಒಂದು ಕಿಚನ್ ಇದೆ, ಇಷ್ಟೇ ಇದೆ. ಒಂದು ಹಾಲು, ಒಂದು ಮಾಸ್ಟರ್ ಬೆಡ್ರೂಮು, ಒಂದು ಕಿಚನ್ಗಳಿದೆ. ನೋಡಿ, ಈ ಥರ ಇದೆ ನಿಮಗೆ. ನೋಡಿ, ಈ ಥರ ಇದು ಹಾಲ್. ಇದು ಹಾಲಿಂದ ನೀವು ರೈಟಿಗೆ ಅಲ್ಲಲ್ಲಿ ಅಲ್ಲಲ್ಲಿ ಡೋರ್ ಇದೆ, ಅದಕ್ಕೆ ಮಾಸ್ಟರ್ ಬೆಡ್ರೂಮ್ ಒಂದು ಡೋರ್ ಇದೆ. ಇದು ಮಾಸ್ಟರ್ ಬೆಡ್ರೂಮ್. ಇಲ್ಲಿ ಟಾಯ್ಲೆಟ್ ಬಾತ್ರೂಮ್ ಅಟ್ಯಾಚ್ ಇದೆ, ಇಲ್ಲಿ ಅಟ್ಯಾಚ್. ನೀವು ಟೈಲ್ಸ್ ಎಲ್ಲ ಕಂಪ್ಲೀಟ್ ಅವರು ಅಳವಡಿಸ್ಕೊಂಡಾರ. ನೋಡಿ, ಈ ಥರ ಇದೆ. ಇದು ಮಾಸ್ಟರ್ ಬೆಡ್ರೂಮ್ ಇದು. ಇದು ಕಿಚನ್ಗಳಿದೆ. ಕಿಚನ್ ಅವ್ರ ಸಾಮಾನು ಜಾಸ್ತಿ ಇರೋದ್ರಿಂದ ನಿಮಗೆ ಕಿಚನ್ ಸ್ಪೇಸ್ ಕಾಣಿಸ್ತಾ ಇಲ್ಲ. ಈ ಕಿಚನಿಂದ ಈ ಕಡೆ ಹಿತ್ತಲಿಗೆ ಹೋಗೋಕ್ಕೆ ಒಂದು ಇದು ಡೋರ್ಗಳಿದೆ. ಇದು ತೆಗೆದುಕೊಂಡು ಈ ಡೋರ್ ತೆಗೆದ್ರೆ ನಿಮಗೆ ಹಿತ್ತಲಲ್ಲಿ ಹೋಗಿ ನೀವು ವಾಟರ್ಗೆ ಇಟ್ಟರೆ ನಿಮ್ಮ ಕಾರ್ಪೊರೇಷನ್ ವಾಟರ್ ಇಲ್ಲಿ ನೀವು ಇಟ್ಕೊಳ್ಬೋದು. ಎವ್ರಿ 5 to 6 ಡೇಸ್ಗೆ ನೀರು ಬರುತ್ತೆ, ಕಾರ್ಪೊರೇಷನ್ ವಾಟರ್ ಬರುತ್ತೆ. ಈ ನೀರಿಂದ ಯಾವುದೇ ಸಮಸ್ಯೆ ಇಲ್ಲ. ನೋಡಿ, ಈ ಥರ ಇದು ಅಡುಗೆ ಮನೆ ಇದೆ. ಅಡುಗೆ ಮನೆ ಪಕ್ಕದಲ್ಲಿ ನಿಮಗೆ ನೋಡಿ ಇಷ್ಟು ಸ್ಪೇಸ್ ಇದೆ, ಬಟ್ ಅವ್ರದ್ದು ಸಾಮಾನು ಜಾಸ್ತಿ ಇರೋದ್ರಿಂದ ನಿಮಗೆ ಕಾಣಿಸ್ತಾರೆ ಸ್ಪೇಸ್. ಇದು ಅಡುಗೆ ಮನೆ. ನೋಡಿ, ಅಡುಗೆ ಮನೆ ಪಕ್ಕದಲ್ಲಿ ನಿಮಗೆ ದೇವ್ರ ಮನೆ ಸಿಗುತ್ತೆ ಇಲ್ಲಿ. ನೋಡಿ, ಈ ಥರ ಇದೆ. ಗ್ರೌಂಡ್ ಫ್ಲೋರಲ್ಲಿ ನಿಮಗೆ ಈ ಥರ ಇದೆ. ಒಂದು ಹಾಲು, ಮಾಸ್ಟರ್ ಬೆಡ್ರೂಮು, ಒಂದು ಕಿಚನ್ ಸಿಗುತ್ತೆ ನಿಮಗೆ. ಕಿಚನಲ್ಲಿ ಸಾಕಷ್ಟು ಜಾಗ ಇದೆ, ನಿಮಗೆ ಡೈನಿಂಗ್ ಟೇಬಲ್ ಹಾಕಿಕೊಳ್ಬೋದು ನೀವು. ನೀವು ಹೊರಗಡೆ ಹೋದರೆ ನಿಮಗೆ ನಿಮ್ಮ ಮನೆಯಿಂದ ಹೊರಗಡೆ ಹೋದರೆ ಲೆಫ್ಟಿಗೆ ನಿಮಗೆ ಸ್ಟೇರ್ಕೇಸ್ ಸಿಗುತ್ತೆ. ನೋಡಿ, ಈ ಸ್ಟೇರ್ಕೇಸ್ ಕೂಡ ನಿಮಗೆ ಕಂಪ್ಲೀಟ್ ಗ್ರಿಲ್ಲನ್ನು ಅಳವಡಿಸ್ಕೊಂಡ್ರೆ. ನೋಡಿರಿ, ಕಂಪ್ಲೀಟ್ ಗ್ರಿಲ್ ನೋಡಿ, ಅಪ್ ಟು ಮೇಲ್ಗಡೆ ಹೋಗ್ಬಿಟ್ಟು ಕಂಪ್ಲೀಟ್ ಸ್ಟೇರ್ಕೇಸ್ ಕೂಡ ಅವರು ಗ್ರಿಲ್ಲನ್ನು ಅಳವಡಿಸ್ಕೊಂಡಾರ. ಸೇಫ್ಟಿ ಚೆನ್ನಾಗಿದೆ, ಮನೆಗೆ ಸೇಫ್ಟಿ ಚೆನ್ನಾಗಿ ಮಾಡ್ಕೊಂಡ್ರು ಅವರು.
ಈಗ ಬಂದರೆ ಇಲ್ಲಿ ನೋಡಿ, ಇಲ್ಲಿ ಮೇಲೆ ಫಸ್ಟ್ ಫ್ಲೋರಿಗೆ ಕೂಡ ಅವರು ಸಂಪೂರ್ಣವಾಗಿ ಗ್ರಿಲ್ಲನ್ನು ಫ್ರಂಟಲ್ಲಿ ಗ್ರಿಲ್ಲನ್ನು ಅಳಿಸ್ಕೊಂಡಾರ ನೋಡಿ. ಈ ಥರ ಕಾಣಿಸ್ತಾ ಇದೆ. ಮುಂದ್ಗಡೆ ಎಲ್ಲ ನೋಡಿ, ಈ ಥರ ಮನೆಗಳೆಲ್ಲ ಕನ್ಸ್ಟ್ರಕ್ಷನ್ ಆಗಿದೆ. ಇಲ್ಲಿ ನೀವು ಈ ಒಂದು ಫಸ್ಟ್ ಫ್ಲೋರಲ್ಲಿ ನಿಮಗೆ ಒಂದು ಹಾಲ್ ಸಿಗುತ್ತೆ, ಒಂದು ಹಾಲು, ಒಂದು ಬೆಡ್ರೂಮ್ ಸಿಗುತ್ತೆ, ಒಂದು ದೊಡ್ಡದಾದ ಬೆಡ್ರೂಮ್ ಸಿಗುತ್ತೆ, ಒಂದು ಚಿಕ್ಕದಾದ ಬೆಡ್ರೂಮ್ ಸಿಗುತ್ತೆ, ಮತ್ತು ಒಂದು ಕಿಚನ್ ಇದೆ, ಒಂದು ಮಾಮೂಲಿ ಟಾಯ್ಲೆಟ್ ಬಾತ್ರೂಮ್ ಇದೆ. ಇಲ್ಲಿ ಬನ್ನಿ ಒಳಗಡೆ ಹೋಗೋಣ. ಇದು ಡೋರ್ ಇದೆ. ಇದು ಡೋರ್ ಗೆಳೆಯರೆ ನೋಡಿ. ಈ ಥರ ನಿಮಗೆ ಅವರ ಗ್ರಿಲ್ ಅವರು ಅಳವಡಿಸ್ಕೊಂಡ್ರೆ ಅವ್ರು ನೀಟಾಗಿ ಸೇಫ್ಟಿಗೆ ಅವರು ಭಾಳಷ್ಟು ಪ್ರಿಫರೆನ್ಸ್ ಕೊಟ್ಟರು ನೋಡಿ ಗೆಳೆಯರೆ. ಒಳಗಡೆ ಹೋದರೆ ಇದು ಹಾಲ್ ಗೆಳೆಯರೆ. ಇದು ನೋಡಿ, ಇದು ಹಾಲ್. ಇದು ಹಾಲಲ್ಲಿ ಒಂದು ವಿಂಡೋ ಬರುತ್ತೆ ನಿಮಗೆ ನೋಡಿ. ಈ ಥರ ಒಂದು ವಿಂಡೋ ಬರುತ್ತೆ. ಈ ಹಾಲಿಂದ ನೀವು ರೈಟಿಗೆ ಹೋದರೆ ನೋಡೋ ನಿಮಗೆ ಇದು ಬೆಡ್ರೂಮ್ ಸಿಗುತ್ತೆ ನಿಮಗೆ. ಇದು ಬೆಡ್ರೂಮ್. ಇದು ಬೆಡ್ರೂಮಲ್ಲಿ ಕೂಡ ಒಂದು ವಿಂಡೋ ಇದೆ, ಸೆಲ್ಫ್ ಇದೆ, ನೀವು ಇಟ್ಕೊಳ್ಬೋದು, ಏನಾದ್ರು ಇಟ್ಕೊಳ್ಬೋದು, ಸೆಲ್ಫ್ ಇದೆ ನೋಡಿ. ಇದು ಬೆಡ್ರೂಮ್. ಹಾಲಿಗೆ ಅಟ್ಯಾಚ್ ಆಗತಕ್ಕಂಥ ಒಂದು ರೂಮ್ ಇದೆ. ಮತ್ತು ನಿಮ್ಮ ಮುಂದೆ ಹೋದರೆ ನಿಮಗೆ ಇದು ಟಾಯ್ಲೆಟ್ ಬಾತ್ರೂಮ್ಗಳಿದೆ. ಟಾಯ್ಲೆಟ್ ಬಾತ್ರೂಮ್ ಇದೆ ನೋಡಿ. ಈ ಥರ ಇದೆ. ಇಲ್ಲಿ ನಿಮಗೆ ಕಿಚನ್ ಸಿಗುತ್ತೆ. ಕಿಚನ್ ಪಕ್ಕದಲ್ಲಿ ದೇವ್ರ ಮನೆ ಇದೆ ನೋಡಿ. ಇದು ದೇವ್ರ ಮನೆ, ಇದು ಕಿಚನ್ ಇದೆ. ಕಿಚನಿಗೆ ನೀವು ಕಿಚನಿಂದ ನೀವು ಒಂದು ಬೆಡ್ರೂಮ್ ಹೋಗ್ಬೋದು. ಇಲ್ಲೊಂದು ಸ್ಮಾಲ್ ಬೆಡ್ರೂಮ್ ಇದೆ, ಸ್ಮಾಲ್ ರೂಮ್ ಇದೆ. ಇಲ್ಲಿ ಅಲ್ಲಿ ಸ್ವಲ್ಪ ಮಾಡ್ಕೊಟ್ರೆ ಅವರು ಸಾಮಾನು ಇಟ್ಕೊಳ್ಳೋಕ್ಕೆ ನಿಮ್ಗೆ ಯಾವ ಸಮಸ್ಯೆ ಇಲ್ಲ ನೋಡಿ. ಈ ಥರ ಇಲ್ಲಿ ಒಂದು ರೂಮ್ ಸಿಗುತ್ತೆ ನಿಮಗೆ. ಕಿಚನಿಂದ ಇಲ್ಲಿ ಹೋಗೋದು ಚಿಕ್ಕ ರೂಮ್ ಇದೆ. ಅಷ್ಟು ದೊಡ್ಡದಾದ ರೂಮಲ್ಲ, ಚಿಕ್ಕ ರೂಮ್ ನೋಡಿ. ಇಲ್ಲಿ ಒಬ್ಬರು ಮಲ್ಕೊಳ್ಬೇಕಂತ ಒಂದು ಸ್ಪೇಸ್ ಇದೆ. ಒಂದು ಇಬ್ಬರು ಮೂವರು ಮಲ್ಕೊಳ್ಬೋದು. ಚಿಕ್ಕದಾದ ಒಂದು ಕಾಟವನ್ನು ಹಾಕಿಕೊಳ್ಬೋದು. ಇದು ಹಿತ್ತಲಿಗೆ ಹೋಗುವಂಗೆ ಮೇಲ್ಗಡೆ ಹಿತ್ತಲಿಗೆ ಹೋಗುವಂತೆ ಇಲ್ಲಿ ಬಟ್ಟೆ ಗಿಟ್ಟೆ ವಾಶ್ ಮಾಡ್ಕೊಳ್ಬೋದು. ಇಲ್ಲಿ ಕಲ್ಲು ಕೂಡ ಅಳವಡಿಸ್ಕೊಂಡ್ರೆ ನೋಡಿ, ಬಟ್ಟೆ ವಾಶ್ ಮಾಡೋಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಸಂಪೂರ್ಣವಾಗಿ ಗ್ರಿಲ್ಲನ್ನು ಅಳವಡಿಸ್ಕೊಂಡ್ರೆ ನೋಡಿ. ಈ ಥರ ಇದೆ ಗೆಳೆಯರೆ. 2030ಯಲ್ಲಿ ಕಟ್ಟಿದಂಥ ಮನೆ ಇದು. ಗ್ರೌಂಡ್ ಫ್ಲೋರು ಮತ್ತು ಫಸ್ಟ್ ಫ್ಲೋರು. ಯಾರಿಗಾದರೂ ಒಂದು ಸಣ್ಣ ಮನೆಯನ್ನು ತೆಗೆದುಕೊಳ್ಬೇಕನ್ನೋರಿಗೆ ಇದೊಂದು ಒಳ್ಳೆಯ ಅವಕಾಶಗಳಿದೆ. ಬನ್ನಿ ಸ್ಟೇರ್ಕೇಸ್ ಮೇಲೆ ಹೋಗೋಣ. ಸ್ಟೇರ್ಕೇಸ್ ಮೇಲೆ ಹೋಗಿ ಯಾವ ರೀತಿ ನೋಡೋಣ ನೋಡಿ. ಇದು ಮನೆ ಮೇಲ್ಗಡೆ ಬಂದರೆ ನಿಮಗೆ ಈ ಥರ ಕಾಣಿಸ್ತಾ ಇದೆ. ಇದು 6 ವರ್ಷದ ಹಳೆಯ ಮನೆಗಳಿದೆ. ಇದರ ಮನೆ ಕಟ್ಟಿ 6 ವರ್ಷ ಆಗಿದೆ. ಅವರು ಇದನ್ನು ಈಗ ಸೇಲ್ ಮಾಡಿ ಬೇರೆ ಕಡೆ ಹೋಗೋರಿದ್ದಾರೆ. ಅವರು ಬೆಳಗಾವಿನವರಾಗಿರೋದ್ರಿಂದ ಈ ಮನೆಯನ್ನು ಸೇಲ್ ಮಾಡಿ ಬೇರೆ ಕಡೆ ಹೋಗ್ತಾ ಇದ್ದಾರೆ. ಹಾಗಾಗಿ ನೋಡಿ, 3 ವಾಟರ್ ಟ್ಯಾಂಕ್ ಇದೆ, ಒಂದು ಸೋಲಾರ್ಗಿದೆ. ಇದು ಸೋಲಾರ್ ಮೇಲ್ಗಡೆ ಸೋಲಾರ್ ಟ್ಯಾಂಕ್. ಇದು ಸೋಲಾರ್ ಕನೆಕ್ಷನ್. ಈ ಕೆಳಗಡೆ 1000 ಲೀಟ್ರ್ 2 ವಾಟರ್ ಟ್ಯಾಂಕ್ ಇದೆ ಗೆಳೆಯರೆ. ನೀರಿಂದ ನಿಮಗೆ ಸಮಸ್ಯೆ ಇಲ್ಲ, ನೀರು ಆರಾಮಾಗಿ ಸ್ಟೋರ್ ಮಾಡ್ಕೋಬೋದು. ಈ ಥರ ಡೆವಲಪ್ಮೆಂಟ್ ಇದೆ ನೋಡಿ. ಸುತ್ತಮುತ್ತ ನಿಮಗೆ ಇಲ್ಲಿ ಡೆವಲಪ್ ಆಗಿದೆ. ನಿಮಗೆ ಇಲ್ಲಿಂದ ನೋಡಿ SDM ಹಾಸ್ಪಿಟಲ್ ಕಾಣಿಸ್ತಾ ಇದೆ. ಅಲ್ಲಿ ಅದು SDM ಹಾಸ್ಪಿಟಲ್. ಅದು ನಿಮಗೆ 1.5 ಕಿಲೋಮೀಟ್ರಲ್ಲಿ SDM ಹಾಸ್ಪಿಟಲ್ ಇದೆ ಗೆಳೆಯರೆ. ಇಲ್ಲಿಂದ 1.5 ಕಿಲೋಮೀಟರ್ SDM ಹಾಸ್ಪಿಟಲ್. ಮೇನ್ ರೋಡ್ ಸಿಗುತ್ತೆ, ಹುಬ್ಬಳ್ಳಿ ರೋಡು. ಇಲ್ಲಿ ಡೆವಲಪ್ ಆಗಿದೆ, ಕನೆಕ್ಟಿವಿಟಿ ಚೆನ್ನಾಗಿದೆ. KHB ಸೈಟ್ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆ, ಲೋನ್ ಸಿಗುತ್ತೆ ನೋಡಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನನ್ನ ನಂಬರಿಗೆ ಕಾಲ್ ಮಾಡಿ ಗೆಳೆಯರೆ. ಇದರ ಒಂದು ಮನೆಯ ರೇಟ್ ಬಂದುಬಿಟ್ಟು 40 ಲ್ಯಾಕ್ ಅವ್ರು ಹೇಳ್ತಾರೆ ಗೆಳೆಯರೆ. ನೆಗೋಷಿಯಬಲ್ ಇದೆ. 40 ಲ್ಯಾಕು ನೆಗೋಷಿಯಬಲ್ ಇದೆ, ಹೆಚ್ಚು ಕಡಿಮೆ ಆಗುತ್ತೆ ನೋಡಿ. ಈ ಥರ ಇದೆ. 2030ಯಲ್ಲಿ NACC ಆಗಿರ್ತಕ್ಕಂಥ ಮನೆ. ಇದು ಮನೆ ಕಟ್ಟಿ 6 ವರ್ಷ ಆಗಿದೆ. 40 ಲ್ಯಾಕ್ ನೆಗೋಷಿಯಬಲ್. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನಂಬರಿಗೆ ಕಾಲ್ ಮಾಡಿ ಮತ್ತು ಈ ಮನೆಯನ್ನು ವಿಸಿಟ್ ಮಾಡ್ಬೋದು. ಇದು ಗೆಳೆಯರೆ ಇವತ್ತಿನ ಒಂದು ವಿಡಿಯೋ. ಈ ಥರ ಫುಲ್ ಡೆವಲಪ್ಮೆಂಟ್ ಆಗಿರ್ತಕ್ಕಂಥ ಪ್ಲೇಸಲ್ಲಿ ಮನೆ 20-30 ಸೈಜು ನೋಡಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಕಾಲ್ ಮಾಡಿ. ನಾನು ಚಾನಲ್ಗೆ ವಾಚ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಮತ್ತೆ ಗೆಳೆಯರೆ. ಅಲ್ಲಿವರೆಗೂ ಧನ್ಯವಾದಗಳು. ಆರೋಗ್ಯವಾಗಿರಿ ಮತ್ತು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಿದ್ದೀನಿ. ನಮಸ್ಕಾರ ಗೆಳೆಯರೆ.